ಬಿಲ್ಲಾ ರಂಗ ಭಾಷಾ ಎರಡನೇ ಹಂತದ ಚಿತ್ರೀಕರಣ ಶೀಘ್ರದಲ್ಲೇ ಆರಂಭ. ಎಲ್ಲ ವದಂತಿಗಳಿಗೆ ತೆರೆ. ಕನ್ನಡ ಚಿತ್ರರಂಗದ ಅತ್ಯಂತ ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ಗಳಲ್ಲೊಂದು ಬಿಲ್ಲಾ ರಂಗ ಭಾಷಾ ಫಸ್ಟ್ ಬ್ಲಡ್ BRB ಬಗ್ಗೆ ಫ್ಯಾನ್ಸ್ಗಳಲ್ಲಿ ಭಾರೀ ಕುತೂಹಲ ಇದೆ. ವಿಶೇಷವಾಗಿ ಸಿನಿಮಾ ಶೆಲ್ವ್ಡ್ ಆಗಿದೆ ಎಂಬ ವದಂತಿಗಳು ಹರಿದಾಡಿದ ನಂತರ ಪ್ರತಿಯೊಬ್ಬರಿಗೂ ಸ್ಪಷ್ಟ ಮಾಹಿತಿ ಬೇಕಾಗಿದೆ. ಮೊದಲು ಒಂದು ವಿಷಯ ಸ್ಪಷ್ಟಪಡಿಸಬೇಕು. ಸಿನಿಮಾ ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗಿಲ್ಲ. ನಿರ್ಮಾಣ ಕಾರ್ಯ ಯೋಜನೆಯಂತೆ ಸಾಗುತ್ತಿದೆ. ಮೊದಲ ಹಂತದ ಚಿತ್ರೀಕರಣ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಈಗ ತಂಡ ಎರಡನೇ ಹಂತದ ಶೂಟಿಂಗ್ಗೆ ಸಿದ್ಧವಾಗಿದೆ. ಈ ಚಿತ್ರದಲ್ಲಿ ಮತ್ತೆ ಒಟ್ಟಿಗೆ ಬಂದಿದ್ದಾರೆ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಮತ್ತು ನಿರ್ದೇಶಕ ಅನೂಪ್ ಭಂಡಾರಿ. ವಿಕ್ರಾಂತ್ ರೋಣ ಚಿತ್ರದ ನಂತರ ಈ ಜೋಡಿ ಮತ್ತೆ ದೊಡ್ಡ ಮಟ್ಟದ ಪ್ರಯತ್ನಕ್ಕೆ ಕೈಹಾಕಿರುವುದು ಈಗಾಗಲೇ ಗೊತ್ತಿರುವ ವಿಷಯ. ಆದರೆ ಈ ಬಾರಿ ಅವರ ಕನಸು ಇನ್ನೂ ದೊಡ್ಡದು. ಇದು ಸಾಮಾನ್ಯ ಆಕ್ಷನ್ ಸಿನಿಮಾ ಅಲ್ಲ. ಇದು 22/900 AD ರ ಡಿಸ್ಟೋಪಿಯನ್ ಭವಿಷ್ಯದಲ್ಲಿ ನಡೆಯುವ ಸೈನ್ಸ್ ಫಿಕ್ಷನ್ ಆಕ್ಷನ್ ಸಾಹಸಗಾಥೆ. ಚಿತ್ರದ ಕಾನ್ಸೆಪ್ಟ್ ಪ್ರಕಾರ ಜಗತ್ತು ಸಂಪೂರ್ಣ ಬದಲಾಗಿದೆ. ವ್ಯವಸ್ಥೆಗಳು ಕುಸಿದಿವೆ. ಮಾನವ ಸಮಾಜ ವಿಭಜಿತವಾಗಿದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಐಫೆಲ್ ಟವರ್, ತಾಜ್ ಮಹಲ್ ಮುಂತಾದ ಜಗತ್ತಿನ ಐಕಾನಿಕ್ ಸ್ಮಾರಕಗಳು ನಾಶವಾದ ದೃಶ್ಯಗಳನ್ನು ಕಾನ್ಸೆಪ್ಟ್ ವಿಡಿಯೋಗಳಲ್ಲಿ ತೋರಿಸಲಾಗಿದೆ. ಇದು ಕೇವಲ ದೃಶ್ಯ ವೈಭವಕ್ಕಾಗಿ ಅಲ್ಲ, ಕಥೆಯ ಗಂಭೀರತೆಯನ್ನು ಸೂಚಿಸುವ ಅಂಶ. ಸುದೀಪ್ ಅವರ ಪಾತ್ರ ಈ ಭವಿಷ್ಯದ ಲೋಕದಲ್ಲಿ ಪ್ರಭುತ್ವಕ್ಕಾಗಿ ಹೋರಾಡುವ ಶಕ್ತಿಶಾಲಿ ವ್ಯಕ್ತಿಯದ್ದು ಎನ್ನಲಾಗುತ್ತಿದೆ. ಆದರೆ ಅವರು ಸಂಪೂರ್ಣ ನಾಯಕನ ಅಥವಾ ಗೂಢ ಉದ್ದೇಶ ಹೊಂದಿರುವ ವ್ಯಕ್ತಿಯ ಎಂಬುದು ಇನ್ನೂ ಕುತೂಹಲವಾಗಿಯೇ ಉಳಿದಿದೆ. ಈ ಅನಿಶ್ಚಿತತೆಯೇ ಚಿತ್ರದ ಮೇಲಿನ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಚಿತ್ರವನ್ನು ಕೆ. ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ನಿರ್ಮಿಸುತ್ತಿದ್ದಾರೆ. ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಸಂಸ್ಥೆ ಈ ಭಾರೀ ಪ್ರಾಜೆಕ್ಟ್ಗೆ ಬೆಂಬಲ ನೀಡುತ್ತಿದೆ. ಇವರ ಹಿಂದಿನ ಹನುಮಾನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು. ಹೀಗಾಗಿ BRB ಮೇಲಿನ ಹೂಡಿಕೆ ಮತ್ತು ತಾಂತ್ರಿಕ ಮಟ್ಟ ಎರಡೂ ಭಾರೀ ಪ್ರಮಾಣದಲ್ಲಿದೆ. ಛಾಯಾಗ್ರಹಣವನ್ನು ಶ್ರೀನಿವಾಸ ರೆಡ್ಡಿ ನಿರ್ವಹಿಸುತ್ತಿದ್ದಾರೆ. ನಿರ್ದೇಶಕ ಅನೂಪ್ ಭಂಡಾರಿ ಹೇಳಿರುವಂತೆ ಈ ಚಿತ್ರದ ಸ್ಕೇಲ್ ವಿಕ್ರಾಂತ್ ರೋಣಗಿಂತ 10 ಪಟ್ಟು ದೊಡ್ಡದು. ಚಿತ್ರವನ್ನು 2 ಭಾಗಗಳಲ್ಲಿ ತರಲು ಯೋಜನೆಯಿದೆ. ಫಸ್ಟ್ ಬ್ಲಡ್ ಮೊದಲ ಭಾಗವಾಗಿದ್ದು, ಸಂಪೂರ್ಣ ಕಥೆಯನ್ನು ಹಂತ ಹಂತವಾಗಿ ಕಟ್ಟಿಕೊಡುವ ಪ್ರಯತ್ನ ಇದಾಗಿದೆ. ಕನ್ನಡದ ಜೊತೆಗೆ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲೂ ಬಿಡುಗಡೆಯಾಗಲಿದೆ. ರಿಲೀಸ್ 2026 ರ ಮಧ್ಯ ಅಥವಾ ಅಂತ್ಯದ ವೇಳೆಗೆ ನಿರೀಕ್ಷಿಸಲಾಗಿದೆ. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಹರಿದಾಡುತ್ತಿರುವ ಕೆಲವು ಟ್ರೇಲರ್ ವಿಡಿಯೋಗಳು ಫ್ಯಾನ್ ಮೇಡ್ ಅಥವಾ AI ಆಧಾರಿತವಾಗಿವೆ. ಅಧಿಕೃತ ಪೂರ್ಣ ಟ್ರೇಲರ್ ಇನ್ನೂ ಬಿಡುಗಡೆಯಾಗಿಲ್ಲ. ಹೀಗಾಗಿ ಪ್ರೇಕ್ಷಕರು ಅಧಿಕೃತ ಘೋಷಣೆಗಳನ್ನೇ ನಂಬುವುದು ಸೂಕ್ತ. ಇದೀಗ ಫ್ಯಾನ್ಸ್ಗಳಿಗೆ ಅತ್ಯಂತ ಮುಖ್ಯವಾದ ಮಾಹಿತಿ ಏನೆಂದರೆ, ಚಿತ್ರದ ಎರಡನೇ ಹಂತದ ಶೂಟಿಂಗ್ ಶೀಘ್ರದಲ್ಲೇ ಆರಂಭವಾಗಲಿದೆ. ಭಾರೀ ಸೆಟ್ಗಳು, ಆಕ್ಷನ್ ಸನ್ನಿವೇಶಗಳು ಮತ್ತು ಕಥೆಯ ಪ್ರಮುಖ ಭಾಗಗಳನ್ನು ಚಿತ್ರೀಕರಿಸಲು ತಂಡ ಸಜ್ಜಾಗಿದೆ. ನಿರ್ಮಾಣ ಕಾರ್ಯ ನಿರಂತರವಾಗಿ ನಡೆಯುತ್ತಿದ್ದು, ಯಾವುದೇ ಅಡಚಣೆ ಇಲ್ಲ. ಮಾರ್ಚ್ ತಿಂಗಳ 2ನೇ ವಾರದಿಂದ ಶೂಟಿಂಗ್ ಶುರುವಾಗಲಿದೆ.